ಹಾಯ್ ಹಲೋ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ 888 ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವ್ಲಾಗ್ ಏನಪ್ಪ ಅಂದರೆ ಟೊಮೊಟೊ ಪಿಕ್ಕಲ್ನ ಸುಲಭ ರೀತಿಯಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪ್ರತಿಯೊಂದು ವಿಡಿಯೋನೂ ನಿಮ್ಗೆ ತಲುಪಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವತ್ತಿನ ಟೊಮೊಟೊ ಪಿಕ್ಕಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇ ಬಾರಿಗೆ ಟೊಮೊಟೊನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ತೇವ ಇರ್ದಿರ ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಳಿ. ನೋಡಿ ನಾನು ತೋರಿಸ್ತೀನಲ್ಲ ಆ ರೀತಿ. ಆ್ಯಂಡ್ 2 kg ಟೊಮೊಟೊಸ್ಗೆ ನಾನೀಗ ತೋರಿಸ್ದೆ ಅಲ್ಲ ಆ ಕ್ವಾಂಟಿಟಿಯಲ್ಲಿ ಹುಣಸೆ ಹಣ್ಣು ತಗೊಂಡು ನೆನೆಸಾಕಿ ಆ್ಯಂಡ್ ಹಾಗೆ ಅದು ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ಆ್ಯಂಡ್ ಈಗ ಟೊಮೊಟೊನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಈ ಸೈಜ್ ಇರಲಿ. ಕೆಲವು ಜನ ಏನಪ್ಪ ಅಂದರೆ ಬಿಸಿಲಲ್ಲಿಟ್ಟೂ ಇದನ್ನು ಪಿಕಲ್ ಮಾಡ್ತಾರೆ. ನಾನು ಬಿಸಿಲಲ್ಲೆಲ್ಲ ಇಡೋಕ್ಕೋಗಿಲ್ಲ, ಇನ್ಸ್ಟೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಬನ್ನಿ ಮಾಡೋ ವಿಧಾನ ನೋಡಿಸ್ತೀನಿ. ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಆ್ಯಡ್ ಮಾಡಬೇಕು. ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಆಗಬೇಕು, ಯಾಕಂದರೆ ಟೊಮೊಟೊನ ಕುದಿಸೋದಕ್ಕೆ ಮಾತ್ರ. ಈಗ ಜೊತೆಗೆ ಉಪ್ಪನ್ನು ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿ ಆ್ಯಂಡ್ ಹಾಗೆ ಅಷ್ಟರೊಳಗಡೆ ಇನ್ನೊಂದು ಕಡೆ ಬಂದುಬಿಟ್ಟು ಇವೆಲ್ಲ ಹುರ್ಕೊಳ್ಳೋಣ. ಇದಕ್ಕೆ ಏನಪ್ಪ ಬೇಕು ಅಂದರೆ ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಆ್ಯಂಡ್ ಯಾವ ರೀತಿ ಹುರಿದುಕೊಳ್ಬೇಕಪ್ಪ ಅಂದರೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಬ್ರೌನಿಷ್ ಬರುತ್ತೆ ಆ ಥರ ಹುರ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ತಣ್ಣಗಾದ ಮೇಲೆ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಆವಾಗಲೇ ನೆನೆಸಿದ್ವಲ್ಲ ಹುಣಸೆ ಹಣ್ಣು ಆ್ಯಡ್ ಮಾಡಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು ಗಾಯ್ಸ್. ನಾನು ತೋರಿಸ್ತಿದ್ದೀನಿ ನೋಡಿ, ಈ ಥರ ಕುದಿಬೇಕು. ಕುದಿಯೋದ್ರಲ್ಲೇ ಅದು ಅರ್ಧ ಭಾಗ ಸ್ಮ್ಯಾಶ್ ಆಗೋಗಬೇಕು. ಮಿಕ್ಸಿಗೆ ಬರೀ 1 ರೌಂಡ್ ಇಲ್ಲ ಒಂದು 2 ರೌಂಡ್ ಸ್ವಿಚನ್ನು ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕಷ್ಟೇ. ನೋಡಿ ಈ ಥರ ಬರುತ್ತೆ. ಜಸ್ಟ್ 1 ರೌಂಡ್ ಆದರೆ ಸಾಕು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಆ್ಯಂಡ್ ಹಾಗೆ ಈಗ ಅದಕ್ಕೆ ಒಗ್ಗರಣೆ ಹಾಕೋದನ್ನು ತೋರಿಸ್ತಿದ್ದೀನಿ ನೋಡಿ. ಆಯಿಲ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಜಾಸ್ತಿ ಅಂದರೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಆ್ಯಂಡ್ ಒಣಮೆಣ್ಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ, ಮನೆಯಲ್ಲಿದ್ದರೆ ಬಾಡಿಗೆ ಮೆಣಸಿನ್ಕಾಯಿ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ನೋಡಿ ನಾನು ಮಾಡ್ತಿದ್ದೀನಲ್ಲ ಆ ರೀತಿ. ಆ್ಯಂಡ್ ಮನೇಲಿ ಮಾಡಿರೋ ಮೆಣಸಿನ ಪುಡಿ ಜೊತೆಗೆ ನಾವು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಪೌಡ್ರು, ಅದನ್ನು ಹಾಕಬೇಕು. ಉಪ್ಪು ಸರಿ ಇದೆಯಾ ಇಲ್ಲ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಎಷ್ಟೊತ್ತು ಕುದಿಬೇಕಂದ್ರೆ ಎಣ್ಣೆ ಎಲ್ಲ ಮೇಲೆ ಬರಬೇಕು. ನಾನು ತೋರಿಸ್ದೆ ಎಲ್ಲ ಆ ಥರ ಬರಬೇಕು. ಆ ಥರ ಬಂದಮೇಲೆ ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಈ ಥರ. ಆ್ಯಂಡ್ ಫೈನಲಿ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಬಾಕ್ಸ್ ಕೂಡ ಹಾಕಿ ಸ್ಟೋರ್ ಮಾಡ್ಕೊಬಿಟ್ಟಿದ್ದೀನಿ. ತುಂಬ ಚೆನ್ನಾಗೇ ಬಂದಿದೆ ಕಣ್ರಿ ಟೊಮೊಟೊ ಪಿಕ್ಕಲ್ಲು. ಜಾಸ್ತಿ ಇಷ್ಟ ಆಯಿತು. ಪರಾಗಿದೆ. ನೀವು ಒಂದ್ಸಲ ಮಿಸ್ ಮಾಡಿದ್ದೀರ ಟ್ರೈ ಮಾಡಿ ಮನೆಯಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು ನನಗೆ, ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಮಗಳಿದ್ದಾಳೆ ವರ್ಷ ಅಂತ. ಆ ಹುಡುಗಿಗಂತೂ ಟೊಮೊಟೊ ಪಿಕ್ಕಲ್ ಒಂದಿದ್ದರೆ 3 ಹೊತ್ತೂ ಬರೀ ಅದರಲ್ಲೇ ತಿಂದುಬಿಡ್ತಾಳೆ, ಅಷ್ಟಾಸೆ ಆ ಹುಡುಗಿಗೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಹೇಗನ್ನಿಸ್ತು ನಿಮಗೆ ಅನ್ನೋದನ್ನು, ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ರೂಪದಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.